ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದೇವಸ್ಥಾನಗಳನ್ನ ಯಾವ ಥರ ಪರಿಸರ ಸ್ನೇಹಿ ದೇವಸ್ಥಾನಗಳಾಗಿ ಮಾಡ್ಬೋದು, ಬದಲಾವಣೆ ತರ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಇವತ್ತು ಎರಡು ವಿಷಯ ಹೇಳ್ತೀನಿ. ಒಂದು, ನೀವು ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳಾಗಿದ್ರೆ ಏನು ಮಾಡಬೇಕು. ಇಲ್ಲ, ನಾನು ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಹೋಗಲ್ಲ, ಬಟ್ ನಾನು ಪರಿಸರ ಸ್ನೇಹಿ, ನಾನು ಪರಿಸರವಾದಿ, ಬಟ್ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನನ ಬದಲಾಯಿಸಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಅಂದರೆ ನೀವೇನು ಮಾಡಬೇಕು. ಈ ಎರಡಕ್ಕೂ ನಾನು ಇವತ್ತು ನಿಮಗೆ ಹೇಳ್ತೀನಿ. ನೀವು ಭಕ್ತಾದಿಗಳಾದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಏನೆಲ್ಲ ಜಾಗರೂಕತೆ ವಹಿಸಬೇಕು. ಒಂದು, ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗೋ ಹೂವು ಮತ್ತು ತೆಂಗಿನಕಾಯಿ ಏನಾದರೂ ಇರ್ಬೋದು, ಇವೆಲ್ಲ ಈ ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಡು ಹೋಗ್ತಾರೆ. ಯೂಶಲಿ ಏನು ಮಾಡ್ತಾರೆ, ಮನೆಯಿಂದ ತರಲ್ಲ, ಅಲ್ಲೇ ದೇವಸ್ಥಾನ ಹತ್ರ ಅಂಗಡಿಗಳಲ್ಲಿ ತೊಗೊಂಡು ಹೋಗ್ತಾರೆ. ಅವ್ರು ಕೊಡ್ತಾರೆ, ನಾವು ತೊಗೊತೀವಿ ಅಂತೀರಾ. ಅವರು ಕೊಡ್ತಾರೆ, ಬಟ್ ನೀವು ತೊಗೊಳ್ಬಾರ್ದು. ಇದು ಪ್ಲಾಸ್ಟಿಕ್ ಅಪವಿತ್ರ. ಸೊ ಮನೆಯಿಂದಾನೇ ಬಟ್ಟೆ ಬ್ಯಾಗ್ ತರಬೇಕು. ಒಂದು ದೇವಸ್ಥಾನಕ್ಕಂತಲೇ ಒಂದು ಬಟ್ಟೆ ಬ್ಯಾಗ್ ಇಟ್ಕೊಂಬಿಡಿ. ಇದು ದೇವಸ್ಥಾನಕ್ಕಂತಲೇ ಇಟ್ಕೋಬೋದು, ಹಳೆ ಬಟ್ಟೆಯಿಂದ, ಹಳೆ ಬ್ಲೌಸ್ ಪೀಸಿಂದ ಹೊಲ್ದಿರ್ಬೋದು. ಈ ಥರ ಬ್ಯಾಗ್ ಇಟ್ಕೊಂಡ್ರೆ ನೀವು ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗ ಇದೇ ಬ್ಯಾಗ್ ತಂದು ಇದರಲ್ಲೇ ಹೂವು, ಹಣ್ಣು, ತೆಂಗಿನಕಾಯಿ ಏನು ತೊಗೊತೀರೋ ತೊಗೊಳ್ಳಿ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಅರಿಶಿನ ಕುಂಕುಮ ತರ್ತೀರ ದೇವಸ್ಥಾನಕ್ಕೆ, ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ತರ್ತೀರಾ. ಇದು ತುಂಬ ಹಾನಿಕರ. ಯಾಕಂದರೆ ಒಂದು, ಈ ಪ್ಲಾಸ್ಟಿಕ್ ಕವರ್ ಎಲ್ಲೂ ರೀಸೈಕಲ್ ಆಗಲ್ಲ. ಇದನ್ನು ಹರಿದು ಬಿಸಾಕ್ತೀರಾ, ಅದು ಹಂಗೆ ಭೂಮಿ ತಾಯಿ ಮೇಲೆ ಇರುತ್ತೆ. ಪ್ಲಸ್ ಇದರಲ್ಲಿರೋದು ಅರಿಶಿನ ಕುಂಕುಮ ನಿಜವಾಗ್ಲೂ ಅಲ್ಲ, ಇದು ಕಲರ್ ನೀವು ಹಚ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇದು ಅರಿಶಿನ ಕುಂಕುಮ ಅಲ್ಲ. ಇನ್ಸ್ಟೆಡ್ ನೀವೇನು ಮಾಡ್ಬೋದು ಅಂದರೆ ಒಂದು ಅರ್ಧ ಕೆಜಿ, 1 ಕೆಜಿ ಅರಿಶಿನ ಕುಂಕುಮ ತೊಗೊಂಡು ಮನೇಲಿ ಇಟ್ಕೊಂಡು ಒಂದು ಚೂರು ದೇವಸ್ಥಾನಕ್ಕೆ ಬರುವಾಗ ನ್ಯೂಸ್ ಪೇಪರಲ್ಲಿ ಸುತ್ತಕೊಂಡು ಬರ್ಬೋದು. ಇಲ್ಲ ಅದಕ್ಕೆ ಅಂತಲೇ ಒಂದು ಬಾಟಲ್ ಇಟ್ಕೋಬೋದು, ಗಾಜಿನ ಬಾಟಲು, ಸ್ಟೀಲ್ ಡಬ್ಬಿನೋ ಇಟ್ಕೊಂಡು ಅರಿಶಿನ ಕುಂಕುಮ ತರ್ಬೋದು. ಆಮೇಲೆ ಇನ್ನೊಂದು, ಇದು ಊದಿನ ಕಡ್ಡಿ ತರೋದು ಸಪ್ರೇಟಾಗಿ ಒಂದೊಂದೇ ಊದಿನ ಕಡ್ಡಿ, ಎರಡೆರಡು ಊದಿನ ಕಡ್ಡಿ ಬರುತ್ತಲ್ವ, ಇಂಥದ್ದನ್ನು ಅವಾಯ್ಡ್ ಮಾಡಿ ಬಲ್ಕಾಗಿ ನೀವು ತಗೊಂಡು ದೇವಸ್ಥಾನಕ್ಕೆ ಬರುವಾಗ 2 ಬೇಕಾದರೆ 2, 4 ಬೇಕಾದರೆ 4 ಊದಿನ ಕಡ್ಡಿ ತರ್ಬೋದು. ಅದೇ ಥರ ಕರ್ಪೂರ, ಚಿಕ್ಕ ಪ್ಯಾಕೆಟಲ್ಲಿ ಕರ್ಪೂರ ಬರುತ್ತೆ, ಇದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಮನೆಯಲ್ಲಿ. ದೇವಸ್ಥಾನಕ್ಕೆ ಬರುವಾಗ ಅದರಿಂದ 2 ತಗೊಂಡು ದೇವಸ್ಥಾನಕ್ಕೆ ತರ್ಬೋದು. ಈ ಚಿಕ್ಕ ಪ್ಲಾಸ್ಟಿಕ್ ನಿಜವಾಗ್ಲೂ ಭೂಮಿ ತಾಯಿನ ತುಂಬ ಹಾಳು ಮಾಡ್ತಾ ಇದೆ. ನಮಗಿರೋದು ಒಂದೇ ಭೂಮಿ ತಾಯಿ. ಸೊ ದಯವಿಟ್ಟು ನೀವೆಲ್ಲ ಇದನ್ನು ಫಾಲೋ ಮಾಡಬೇಕು. ಇನ್ನೊಂದು, ದೀಪ ಹಚ್ತಾರೆ. ಈ ದೀಪ ಹಚ್ಚೋರು ಅಡಿಕೆ ತಟ್ಟೆಯಲ್ಲಿ ದೀಪ ಹಚ್ಚಿದ್ರೆ ಏನಾಗುತ್ತೆ, ಅಡಿಕೆ ತಟ್ಟೆನೂ ಪರಿಸರ ಸ್ನೇಹಿ ಎಲ್ಲ ಅನ್ಬೋದು, ಬಟ್ ಅಡಿಕೆ ತಟ್ಟೆ ಏಕ ಬಳಕೆ ಆಗುತ್ತೆ. ಇದು ಒಂದ್ಸಲ ಉಪಯೋಗಿಸಿದ ಮೇಲೆ ಭೂಮಿಗೆ ಹೋಗುತ್ತೆ, ಇದು ಕೊಳೆಯೋದಕ್ಕೆ ತುಂಬಾ ತಿಂಗಳುಗಳು ಬೇಕಾಗುತ್ತೆ. ಸೊ ಆದ್ರಿಂದ ಮರುಬಳಕೆ ಅನ್ನೋದನ್ನ ನಾವು ಪ್ರೋತ್ಸಾಹಿಸಬೇಕು. ಮನೆಯಿಂದ ಒಂದು ತಟ್ಟೆ ತಂದು ಈ ತಟ್ಟೆ ದೇವಸ್ಥಾನಕ್ಕಂತಾನೇ ಇಟ್ಬಿಟ್ಟು ಇದರಲ್ಲೇ ನಿಂಬೆಹಣ್ಣು ದೀಪ ಹಚ್ತಿರೋ, ಬೆಲ್ಲದ ದೀಪ ಹಚ್ತಿರೋ, ಇದರಲ್ಲೇ ಹಚ್ಬಿಟ್ಟು ಆ ತಟ್ಟೆನ ವಾಪಸ್ ಮನೆಗೆ ತಗೊಂಡು ಹೋಗ್ಬೋದು. ಇನ್ನೊಂದು ವಿಷಯ ತುಂಬ ಗಮನಕ್ಕೆ ಬೇಕಾಗಿರೋದೇನೆಂದರೆ, ಪ್ರಸಾದ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ಪೇಪರ್ ಕಪ್ಪಲ್ಲಿ ಕೊಡ್ತಾರೆ, ಇಲ್ಲ ಈ ಥರ ತಟ್ಟೆಯಲ್ಲಿ ಕೊಡ್ತಾರೆ, ಈ ಥರ ಈ ದಬ್ಬಿಯಲ್ಲಿ ಕೊಡ್ತಾರೆ. ನಾವು ಇದನ್ನು ಬೇಡ, ಪ್ರಸಾದ ಬೇಡ ಅಂದರೆ ಪಾಪ ಬರುತ್ತೆ ಅಂತ ಭಯ ಪಡೋದು ಬೇಕಾಗಿಲ್ಲ. ನಾವು ಪ್ರಸಾದ ಬೇಡ ಅಂತ ಇಲ್ಲ, ಪ್ಲಾಸ್ಟಿಕ್ಕಲ್ಲಿ ಬೇಡ ಅಂತ ಇದ್ದೀವಿ. ನೀವು ಮನೆಯಿಂದಾನೇ ಒಂದು ಈ ಥರ ಡಬ್ಬ ತೊಗೊಂಡು ಹೋಗ್ಬಿಟ್ಟು ಆ ಡಬ್ಬದಲ್ಲಿ ಹಾಕ್ಸ್ಕೊಂಡ್ರೆ ನೀವು ತಿನ್ಬೋದು, ಮನೆಯಲ್ಲಿರೋ ಎಲ್ಲರಿಗೂ ಕೊಡ್ಬೋದು, ಇಲ್ಲ ಕೈಯಲ್ಲಿ ಹಾಕ್ಸ್ಬೋದು, ಎಲೆ ತೊಗೊಂಡು ಎಲೆದಲ್ಲಿ ಹಾಕ್ಸ್ಕೋಬೋದು. ಬಟ್ ಈ ಪ್ಲಾಸ್ಟಿಕ್ಕಲ್ಲಿ ಪ್ರಸಾದ ತಿಂದ್ರೂ ಆರೋಗ್ಯಕ್ಕೆ ಹಾನಿಕರ. ಇದು ಪ್ಲಾಸ್ಟಿಕ್ ಇದೆ ಇದರಲ್ಲಿ. ಸೊ ದಯವಿಟ್ಟು ಭಕ್ತಾದಿಗಳಾದಲ್ಲಿ ಇಂಥದ್ದಲ್ಲಿ ಎಚ್ಚರ ವಹಿಸಬೇಕು. ಇವಾಗ ನೀವು ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳಲ್ಲ, ಬಟ್ ನೀವು ಪರಿಸರವಾದಿ. ನಮ್ಮ ಮನೆ ಹತ್ರ ಇರೋ ಒಂದು ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ, ಚಿಕ್ಕದಿರ್ಬೋದು, ಮೀಡಿಯಮ್ ಸೈಜ್ ಇರ್ಬೋದು, ದೊಡ್ಡದಿರ್ಬೋದು, ಯಾವುದಾದ್ರೂ ಇರಲಿ, ಬದಲಾವಣೆ ತರಬೇಕು ಅಂದರೆ ನಾವು ಸ್ಟೆಪ್ಸ್ ಹೇಳ್ಕೊಡ್ತೀವಿ, ಅದರಲ್ಲಿ ಫಾಲೋ ಮಾಡಬೇಕು. ಒಂದೇನು ಮಾಡಬೇಕು, ನೀವು ಟ್ರಸ್ಟೀಸ್ ಹತ್ರ ಮಾತಾಡಬೇಕು, ಅಲ್ಲಿ ಒಂದು ಟೀಮ್ ಡೆವಲಪ್ ಮಾಡಬೇಕು. ಭಕ್ತಾದಿಗಳ ಟೀಮ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಒಂದು ಟೀಮ್ ಆಗಿ ಮಾಡಿ ಈ ಥರ ಪರಿಸರ ಸ್ನೇಹಿ ದೇವಸ್ಥಾನಗಳನ್ನು ತುಂಬ ಸುಲಭವಾಗಿ ಬದಲಾಯಿಸ್ಬೋದು. ಈ ಬದಲಾಯಿಸೋ ಕ್ರಮದಲ್ಲಿ ತುಂಬ ಕೇಳ್ತೀರ ನೀವು, ಇದು ಆಗದ ಕೆಲಸ, ಯಾರೂ ಕೇಳಲ್ಲ, ಭಕ್ತಾದಿಗಳು ಕೇಳೋದೇ ಇಲ್ಲ, ಇದು ಅಸಾಧ್ಯ, ಇವೆಲ್ಲ ಕೇಳ್ತೀರಾ. ಬಟ್ ಏನು ಅಂದರೆ, ನಮ್ಮ ನಂಬಿಕೆ ಇಟ್ಕೊಂಡು, ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಇದು ಸಾಧ್ಯವಾಗಲೇ ಆಗುತ್ತೆ ಅನ್ನೋ ಯೋಚನೆ ಇಟ್ಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ. ನಮ್ಮ ಹತ್ರ ಆಲ್ರೆಡಿ ಈಗಾಗಲೇ ಚಿಕ್ಕ ಸೈಜ್ ಟೆಂಪಲು, ವರಸಿದ್ಧಿವಿನಾಯಕ ಟೆಂಪಲ್ ಇರ್ಬೋದು, ಮೀಡಿಯಂ ಸೈಜ್ ಬೇಗೂರು ನಾಗೇಶ್ವರ ಟೆಂಪಲು, ಆಮೇಲೆ ಕಾಡುಮಲ್ಲೇಶ್ವರಂ ಇರ್ಬೋದು, ದೊಡ್ಡ ದೇವಸ್ಥಾನ ಬನಶಂಕರಿ ದೇವಸ್ಥಾನ, ರಾಗಿಗುಡ್ಡ ಇರ್ಬೋದು, ಇವೆಲ್ಲನೂ ನಾವು ಬದಲಾಯಿಸ್ತಾ ಇದ್ದೀವಿ. ನಿಮ್ಮ ಮನೆ ಅಲ್ಲಿ ಹತ್ರದಲ್ಲಿದ್ದರೆ ಅಲ್ಲಿ ಸೇರ್ಕೊಳ್ಳಿ. ಇಲ್ಲ ನಿಮ್ಮ ಊರಲ್ಲಿ ಮಾಡಬೇಕು ಅಂದರೆ ಯು ಅಪ್ರೋಚ್ ಟು ಅಸ್ info@swmrt.com ಬರೀರಿ. ನಮ್ಮ ಊರಲ್ಲಿರೋ ದೇವಸ್ಥಾನ ನಾನು ಬದಲಾಯಿಸೋಕ್ಕೆ ಇಚ್ಛೆ ಪಡ್ತೀನಿ, ಸಹಾಯ ಮಾಡ್ತೀರಾ ಅಂತ ನಾವು ಸ್ಟೆಪ್ಸ್ ಹೇಳ್ಕೊಡ್ತೀವಿ. ಅದೇ ಥರ ನೀವು ಅನುಸರಿಸಿ ಬದಲಾವಣೆ ತರ್ಬೋದು. ಸೊ ಬಿ ದ ಚೇಂಜ್ ಯು ವಾಂಟ್ ಟು ಸಿ. ನಾವು ಮೊದಲು ಬದಲಾಗೋಣ, ಆಮೇಲೆ ಖಂಡಿತ ಎಲ್ಲರನ್ನೂ ಬದಲಾಯಿಸೋಣ.